ಸರ್ ನಮಸ್ಕಾರ. ಸರ್ ನಿಮ್ಮ ಮಾತು ಪ್ರಾರಂಭ ಮಾಡಬೇಕ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಸರ್ ನನ್ನ ಹೆಸರು ಮಹೇಶ್ ಹನುಮಂತ್ ಭಜಂತ್ರಿ ಅಂತ. ಸರ್ ನಾನು 2015ರಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಸೇರ್ಕೊಂಡಿರೋದು ಸರ್. ನಾನು ಮೊದಲನೇದಾಗಿ ಕಬೂರ್ನಲ್ಲಿ ಬಿಲ್ ಕಲೆಕ್ಟರ್ ಆಗಿ ಅಂತ, ಆ ನಂತರ ಮುಗುಳ್ಕೋಡ್ ಸರ್. ಆ ಮುಗುಳ್ಕೋಡ್ನಿಂದ ನಾನು ರೆವೆನ್ಯೂ ಇನ್ಸ್ಪೆಕ್ಟರ್ ಅಲ್ಲೇ ಆಗಿರೋದು ಸರ್. ಅಲ್ಲಿಂದ ಆಮೇಲೆ ನಾಗನೂರ್ನಲ್ಲಿ ಚೀಫ್ ಆಫೀಸರ್ ಅಂತ ಡೆಪ್ಯುಟೇಷನ್ ಮಾಡಿದೆ ಸರ್. ಅಲ್ಲಿಂದ ಎಲೆಕ್ಷನ್ ಡ್ಯೂಟಿ ಅಂತ ನಮಗೆ ರಾಯಚೂರು ದೇವದುರ್ಗ ಚೀಫ್ ಆಫೀಸರ್ ಮಾಡಿದೆ ಪುರಸಭೆಯಲ್ಲಿ ಸರ್. ಅಲ್ಲಿಂದ ಆನಂತರ ಮತ್ತೆ ರಿಟರ್ನ್ ಸರ್ ಬಬಲೇಶ್ವರ ಟ್ರಾನ್ಸ್ಫರ್ ಆಯ್ತು ಸರ್. ಬಬಲೇಶ್ವರ್ನಲ್ಲಿ ಚೀಫ್ ಆಫೀಸರ್ ಅಂತ ಮಾಡಿದೆ ಸರ್. ಅಲ್ಲಿಂದ ನಂತರ ಮತ್ತೆ ರಿಟರ್ನ್ ನಾಗನೂರ್ ಮಾಡಿದೆ ಸರ್. ನಾಗನೂರಿನಿಂದ ಇಲ್ಲಿ ಯರಗಟ್ಟಿಗೆ 11 ತಿಂಗಳು ಸರ್ ಚೀಫ್ ಆಫೀಸರ್ ಅಂತ ಮಾಡ್ತಾ ಇದ್ದೀನಿ ಸರ್. ಸರ್ ಈಗ ತಾವು ಯರಗಟ್ಟಿಗೆ ಮುಖ್ಯ ಅಧಿಕಾರಿಯಾಗಿ ಒಂದು 11 ತಿಂಗಳು ಆಯ್ತು. ಹೌದು ಸರ್. ಈಗ ತಾವು ಇಲ್ಲಿ ಬರೋದಕ್ಕೆ ಮುಂಚೆ ಡೆವಲಪ್ಮೆಂಟ್ ವಿಷಯದಲ್ಲಿ ಸರ್ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು, ತಾವು ಬಂದ ಮೇಲೆ ಯಾವ ಡೆವಲಪ್ಮೆಂಟ್ ತಾವು ಮಾಡ್ತಾ ಇದ್ದೀರಿ ಸರ್? ಸರ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸರ್ ಕುಡಿ ನೀರಿನ ತುಂಬಾ ಸಮಸ್ಯೆ ಇತ್ತು ಸರ್. ಮುಂಚೆಯಲ್ಲಿ ಕುಡಿ ನೀರಿಂದ ಜನರು ನಾನು ಬಂದಾಗ ಪ್ರತಿ ಸತಿ ನನಗೆ ಬಂದು ಹೇಳ್ತಿರೋದು ಅದನ್ನೇ ಸರ್. ಕುಡಿ ನೀರಿನ ಸರ್ 15 ಡೇಸ್ ಅಂದ್ರೆ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನೀರು ಬರ್ತಿತ್ತು ಅಂತ ಹೇಳ್ತಿದ್ರು ಸರ್. ನಾನ್ ಬಂದ ನಂತರ ಸಿಬ್ಬಂದಿ ಹಾಗೂ ನಮ್ ಜೆ ಅವ್ರನ್ನ ಕರೆದು ಮಾತಾಡಿಸಿ ಸರ್ ಹೇಳಿ, ಅಂದ್ರೆ ನೀರ್ ಅಲ್ಲಿಂದ ಅಂದ್ರೆ ಮಲ್ಟಿ ವಿಲೇಜ್ ಸ್ಕೀಮ್ ನೀರ್ ಬರ್ತಿದೆ ಸರ್ ಇಲ್ಲಿ. ಆಮೇಲೆ ಬೋರ್ವೆಲ್ಸ್ ಇದೆ ಸರ್, ಒಂದು 5 ಬೋರ್ವೆಲ್ಸ್ ಇದ್ದು ಸರ್ ನಾ ಬರೋಕ್ಕಿಂತ ಮುಂಚೆ ಸರ್. ನಾ ಬಂದ ನಂತರ ಸರ್ ನಗರೋತ್ಥಾನಲ್ಲಿ ಆಲ್ರೆಡಿ ಅದನ್ನ ಆಕ್ಷನ್ ಪ್ಲಾನ್ ಮಾಡಿದ್ರು, ಅದ್ರ ಬಟ್ ಕಾಮಗಾರಿಯನ್ನು ಮಾಡಿರ್ಲಿಲ್ಲ ಸರ್. ನಾನ್ ಬಂದ ನಂತರ ಒಂದು 4 ಬೋರ್ವೆಲ್ಸ್ ಮಾಡಿದೆ ಸರ್ ನಗರೋತ್ಥಾನ ಸ್ಕೀಮ್ ನಲ್ಲಿ ಸರ್. ಆಮೇಲೆ ಸ್ಕೇರ್ ಸಿಟಿನಲ್ಲಿ ಬಂದ ನಂತರ ನಾವೊಂದು ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಮತ್ತೊಂದು ಬೋರ್ ಅಲ್ಲೊಂದು ಕೊಡ್ಸಿದ್ದೆ ಸರ್. ಟೋಟಲ್ ಆಗಿ 5 ಬೋರ್ವೆಲ್ಸ್ ಮಾಡಿಸಿ ಸರ್. ಆಮೇಲೆ ಮಲ್ಟಿ ವಿಲೇಜ್ ಸ್ಕೀಮ್ ನ ಕರೆಕ್ಟ್ ಆಗಿ ಅಂದ್ರೆ ಇಲ್ಲಿ ಅನಧಿಕೃತ ನಳಗಳು ಸರ್ ಬಹಳ ಇದ್ದು ಸರ್. ಒಂದ್ ಮನೆಗೆ 2-3 ನಳಗಳಿದ್ದು ಸರ್. ಅನಧಿಕೃತ ನಳಗಳನ್ನು ಸ್ವಲ್ಪ ಕಡಿಮೆ ಮಾಡಿಸಿ ಅದ್ರಲ್ಲಿ ಇರೋ ನೀರಿನಲ್ಲೇ ಜನರಿಗೆ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಹೇಳಿ ಸರ್. ಅನೌನ್ಸ್ ಅಂದ್ರೆ ಅವೇರ್ನೆಸ್ ಮಾಡಿ ಸರ್. ಒಂದು 5 ದಿನಕ್ಕೊಮ್ಮೆ ಆದ್ರೂ ನೀರಿಗೆ ಸದ್ಯಕ್ಕೆ ಕೊಡ್ತಾ ಇದೀವಿ ಸರ್. ನೀರಿನ ಸ್ವಲ್ಪ ಸಮಸ್ಯೆ ಕಮ್ಮಿ ಆಗಿದೆ ಸರ್ ಈಗ ನಾ ಬಂದ ತಕ್ಷಣ. ಆಮೇಲೆ ಸ್ವಚ್ಛತಾ ಸರ್, ಮುಂಚೆ 3 ಜನ ಅಷ್ಟೇ ಸಿಬ್ಬಂದಿ ಇದ್ರು ಸ್ವಚ್ಛತಾ ಸರ್. ನಾ ಬಂದ ನಂತರ ಒಂದು 10-12 ಜನಕ್ಕೆ ತಗೊಂಡ್ ಸರ್ ಸ್ವಚ್ಛತಾ. ಈಗ ಮುಂಚೆ ಸರ್ ಡೋರ್ ಟು ಡೋರ್ ಕಲೆಕ್ಷನ್ ಇದ್ದಿರಲಿಲ್ಲ ಸರ್. ನಾ ಬಂದ ನಂತರ ಪ್ರತಿ ಮನೆಗೆ ಹೋಗಿ ಈಗ ಡೋರ್ ಟು ಡೋರ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಹಸಿ ಕಸ ಒಣ ಕಸ ಬೇರ್ಪಡೆ ಮಾಡಿಸ್ಲಿಕ್ಕೂ ನಾವು ಸರ್ ಡಸ್ಟ್ ಬಿನ್ ಗಳನ್ನು ಕೊಟ್ಟು ಸ್ವಚ್ಛತಾ ಬಗ್ಗೆನೂ ಸ್ವಲ್ಪ ಅವೇರ್ನೆಸ್ ಮಾಡಿದ್ವಿ ಸರ್. ಹಾಂ ಸರ್. ಆಮೇಲೆ ಬೀದಿ ದೀಪಗಳು ಸರ್, ಬೀದಿ ದೀಪಗಳ ಬದಲಾಗಿ ಸರ್ ಹೇಳ್ಬೇಕಂದ್ರೆ ಮುಂಚೆ ಸತ್ತಿಗಿರಿ ರೋಡ್ ಇದೆ ಸರ್, ಅಲ್ಲಿ ಅಂದ್ರೆ ಯಾರಾದ್ರೂ ತೀರ್ಕೊಂಡ್ರು ಮಾಡಿದಾರ ಸ್ಮಶಾನ ಇದೆ, ಲಿಂಗಾಯತ ಸಮಾಜ ಸ್ಮಶಾನ ಇದೆ, ಅಲ್ಲಿ ಬೀದಿ ದೀಪದ ಬಹಳ ಅವಶ್ಯಕತೆ ಸರ್. ಆ ಕಡೆ ಸೈಡ್ ನಾನು ಹೊಸದಾಗಿ ಎಲ್ಲ ವೈರಿಂಗ್ ಮಾಡಿಸಿ ಆಮೇಲೆ ಬಲ್ಬ್ಗಳನ್ನೆಲ್ಲ ಹಾಕ್ಸಿ ಆ ಸೈಡ್ ಮಾಡಿದೆ. ಆಮೇಲೆ ಸವದತ್ತಿ ರೋಡ್ ಸರ್, ಅಲ್ಲಿನೂ ಕೂಡ ಬೀದಿ ದೀಪ ಏನೂ ಇದಿರಲಿಲ್ಲ ಸರ್, ಅಲ್ಲಿನೂ ಬೀದಿ ದೀಪ ಮಾಡಿಸಿದ್ವಿ ಸರ್. ಆಮೇಲೆ ಬಾಗಲಕೋಟೆ ರೋಡ್ ಸರ್, ನಾನು ಆಲ್ರೆಡಿ ಡಿವೈಡರ್ ನಲ್ಲಿ ಬೀದಿ ದೀಪಗಳು ಇದ್ದು ಸರ್, ಇದ್ರು ಕೂಡ ಸರ್ ಅವೆಲ್ಲ ಬಂದಿದ್ವಿ ಸರ್. ನಾವು ಬಂದ ತಕ್ಷಣನೇ ಅವನ್ನೆಲ್ಲ ಸರಿಪಡಿಸಿ ಸ್ಟಾರ್ಟ್ ಮಾಡಿಸಿದ್ವಿ ಸರ್ ಬೀದಿ ದೀಪಗಳು ಸರ್. ಸರಿ ಸರ್. ಸರ್ ಈಗ ತಾವು ಹೇಳ್ತಾ ಇದ್ರಿ ಡೆವಲಪ್ಮೆಂಟ್ ವಿಷಯಗಳಲ್ಲಿ ತಾವು ಬಂದ ಮೇಲೆ ಮಾಡಿರುವಂತ ಕೆಲಸಗಳಲ್ಲಿ ತಾವು ಹೇಳ್ತಾ ಇದ್ರಿ. ಸರಿ ಸರ್. ಈಗ ನಾವು ಮಾಡುವಂತ ಒಂದು ಗ್ರೌಂಡ್ ರಿಪೋರ್ಟ್ ನಲ್ಲಿ ಒಂದು ರಿಪೋರ್ಟ್ ಕಾರ್ಡ್ ನಲ್ಲಿ ಒಂದು 2-3 ಮೇಜರ್ ಸಮಸ್ಯೆ ಬರ್ತಾ ಇರುತ್ತೆ ಸರ್. ಈಗ ತಾವು ಕೊಡ್ತಾ ಇರುವಂತದ್ದು ನೀರು ಒಂದು ಈಗ ಮುಂಚೆ ಜನರ ಒಂದು ಮಾತುಗಳ ಪ್ರಕಾರ, ಒಂದು ಜನರ ಭಾವನೆಗಳಂದು ಅವರ ಅಭಿಪ್ರಾಯ ಪ್ರಕಾರ ತಾವು ಬರೋದಕ್ಕಿಂತ ಮುಂಚೆ ಒಂದು 15-20 ದಿವಸ ಬೇರೆ ಒಂದು ತಿಂಗಳ ಮುಂಚೆ ಹೋಗ್ತಾ ಇತ್ತು ನಮ್ಗೆ ನೀರು ಬರ್ಲಿಕ್ಕೆ ಅಂತ ಹೇಳ್ತಾ ಇರುವಂತದ್ದು. ಈಗ ತಾವು ಬಂದ ಮೇಲೆ ಈಗ ಒಂದು ವೀಕ್ ಕನಿಷ್ಠ ಅಂದ್ರೆ ಒಂದು ವೀಕ್ ತೋರ್ತಾ ಇರೋದು, ನೀರು ನಮ್ಗೆ ಸರಿಯಾಗಿ ಕೊಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ನಮಗೆ ಬೇಸಿಗೆ ಕಾಲ ಇರೋದ್ರಿಂದ ಒಂದು ಸ್ವಲ್ಪ ನೀರು ಅಭಾವ ಆಗಬಹುದು ಅನ್ನುವಂತ ಜನರ ಒಂದು ಅಭಿಪ್ರಾಯ ಬರ್ತಾ ಇರುವಂತ ಸರ್. ಸರ್ ಆತರ ಏನಾದ್ರು ಸಮಸ್ಯೆ ಆದ್ರೆ ಸರ್ ಮುಂಜಾಗ್ರತವಾಗಿ ಸರ್ ಏನಾದ್ರು ಬೋರ್ವೆಲ್ ನಾವು ಸ್ಕೇರ್ ಸಿಟಿ ಏನಾದ್ರು ಅನುದಾನ ಬರ್ಬೋದು ಸರ್. ಅನುದಾನ ಬಂತಂದ್ರೆ ಸರ್ ನಾನು ಅದರಲ್ಲಿ ಮತ್ತೆ ಬೋರ್ವೆಲ್ಸ್ ಏನಾದ್ರು ತಗೊಂಡು ಸರ್ ನಾನು ನೀರನ್ನ ಮತ್ತೆ ಅವ್ರು ಪೂರೈಸುವಂತ ವ್ಯವಸ್ಥೆ ಮಾಡ್ತೀನಿ ಸರ್, ಮಾಡಿಸ್ತೀವಿ ಸರ್. ಸರಿ ಸರ್. ಅದೇ ರೀತಿ ಈಗ ಸ್ವಚ್ಛತೆ ಬಗ್ಗೆ ಹೇಳ್ಬೇಕು ಸರ್. ಸ್ವಚ್ಛತೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕು ಅನ್ನುವಂಥದ್ದು ಒಂದು ಜನರ ಅಭಿಪ್ರಾಯ. ಓಕೆ ಸರ್. ಇಲ್ಲಿ ಸರ್ ಮೊದಲನೇದಾಗಿ ಹೇಳ್ಬೇಕಂದ್ರೆ ಪೌರ ಕಾರ್ಮಿಕರು ಇಲ್ಲ ಸರ್. ಇದು ಗ್ರಾಮ ಪಂಚಾಯತ್ ಇಂದ ಪಟ್ಟಣ ಪಂಚಾಯತ್ ಆಗಿ ಅಪ್ಗ್ರೇಡ್ ಆಗಿದೆ ಸರ್. ಇಲ್ಲಿ ಪರ್ಮನೆಂಟ್ ಅಂದ್ರೆ ಕಾಯಮಾತಿ ಪೌರ ಕಾರ್ಮಿಕರು ಯಾರು ಇಲ್ಲ ಸರ್. ನಾ ಬಂದ ನಂತರ ಗುತ್ತಿಗೆ ಮೇಲೆ ಸಿಬ್ಬಂದಿಗಳನ್ನ ತಗೊಂಡು ಮಾಡ್ತಾ ಇದೀವಿ ಸರ್. ಸರ್ಕಾರದಿಂದ ಪೌರ ಕಾರ್ಮಿಕ ಏನಾದ್ರು ನೇಮಕಾತಿ ಮಾಡಿದ್ರೆ ಸರ್, ಸಿಬ್ಬಂದಿಗಳಿದ್ರೆ ಸರ್ ಇನ್ನೂ ಆಗುತ್ತೆ ಸರ್ ಕೆಲಸ. ಈಗ ತಾವು ಹೇಳಿದ ಒಂದು ಸಿಬ್ಬಂದಿ ಕೊರತೆಯಿಂದ ಒಂಚೂರು ಒಂದ್ ಸ್ವಲ್ಪ ಸ್ವಲ್ಪ ಹಿನ್ನಡೆ ಆಗ್ತದೆ ಸರ್, ಬಹಳ ಏನಿಲ್ಲ. 100ರಲ್ಲಿ ಒಂದು 10% ಕಡಿಮೆ ಆಗ್ತದೆ.
ಸರಿ ಸರ್. ಸರಿ, ಅದೇ ರೀತಿಯಾಗಿ ಈಗ ತಾವು ಬೀದಿ ದೀಪಗಳ ವ್ಯವಸ್ಥೆ ಬಗ್ಗೆ ಹೇಳಿದ್ರಿ ಸರ್. ಬೀದಿ ದೀಪಗಳು ನಮಗೆ ಮೇಜರ್ ಆಗಿ ಒಂದು ಕಡೆ ನಾವು ಒಂದು ರಿಪೋರ್ಟ್ ಬಂದಿರೋದು ವಿಜಯನಗರ. ಸರ್, ವಿಜಯನಗರ ನಂತರ ಅಲ್ಲಿ ನಮ್ಗೆ ಸರಿಯಾಗಿ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಅನ್ನೋಂತ ಅಲ್ಲಿ ಒಂದು ಆರೋಪ ಬರ್ತಾ ಇದೆ ಸರ್. ಸರ್, ಅದು ಈಗ ಹೊಸದಾಗಿ ಆಗಿರೋ ಲೇಔಟ್ ಸರ್. ಅದು ಎಸ್ ಸರ್. ಆಲ್ರೆಡಿ ಈಗ ಬೀದಿ ದೀಪ ಇದೆ ಸರ್. ಅಲ್ಲಿ ಬೀದಿ ದೀಪ ಇದೆ, ಆದ್ರೆ ಏನ್ ಸರ್ ಅಲ್ಲಿ ಜನವಸತಿ ಯಾರು ಇಲ್ಲ ಸರ್. ಎಲ್ಲ ಖಾಲಿ ಜಾಗಗಳಿದೆ ಸರ್. ಖಾಲಿ ಜಾಗಗಳಿಂದ ನಾವು ಸರ್ ಬೀದಿ ದೀಪ ನಾವು ಸ್ಟಾರ್ಟ್ ಮಾಡಿದ್ರೆ ಸುಮ್ನೆ ಸರ್ ಸರ್ಕಾರಕ್ಕೆ ಹೊರೆ ಆಗುತ್ತೆ ಸರ್, ಬಿಲ್ಲಿಂಗ್ ಹೊರೆ ಆಗುತ್ತೆ ಸರ್. ಅಲ್ಲಿ ಮನೆಗಳ ಏನಾದ್ರು ಕಟ್ಟಿಸ್ಕೊಂಡ್ರೆ ಜನವಸತಿ ಆಯ್ತಂದ್ರೆ ನಾವು ಅದನ್ನ ಸ್ಟಾರ್ಟ್ ಮಾಡಿಸ್ತೀವಿ ಸರ್. ಈಗ ನಾವೇ ಬಂದ್ ಹಿಡಿಸಿರೋದು ಸರ್. ಅಲ್ಲ ಯಾವ ಜನವಸತಿ ಇರ್ದಿದ್ದಕ್ಕೆ ನಾವು ಬಂದ್ ಮಾಡ್ತೀವಿ. ಜನವಸತಿ ಎಲ್ಲಿದೆ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ ಸರ್. ಜನವಸತಿ ಇರೋದೇ ಅಂತ ಕಾರಣ ತಾವು ಸ್ವಲ್ಪ ಹಾ, ಕೆಲವೊಂದಿಷ್ಟು ಏರಿಯಾನಲ್ಲಿ ಮಾತ್ರ ಬಂದ್ ಮಾಡಿದ್ವಿ, ಎಲ್ಲ ಏರಿಯಾ ಬಂದ್ ಮಾಡಿಲ್ಲ ಸರ್. ಅಲ್ಲಿ ಜನವಸತಿ ಎಲ್ಲಿದೆ ಅಲ್ಲಿ ಪ್ರಾರಂಭ ಇದೆ ಸರ್ ಅಲ್ಲಿ. ಸರಿ ಸರ್. ಸರ್ ಸರ್ ಅದೇ ರೀತಿ ತಾವು ಸ್ವಚ್ಛತೆ ಬಗ್ಗೆ ಒಂದು ಯಾವ ರೀತಿ ಅವೇರ್ನೆಸ್ ಜನರಿಗೆ ಮೂಡಿಸ್ತಾ ಇದ್ದೀರಿ ಸರ್? ಸ್ವಚ್ಛತೆ ಬಗ್ಗೆ ಅಂದ್ರೆ ಸರ್, ಏನ್ ನಮ್ಮ ಮನೆಯಲ್ಲಿ ಹಸಿ ಕಸ ಒಣ ಕಸ ಏನಿದೆ ಅಲ್ಲ ಸರ್, ನಾವು ಬಕೆಟ್ ಗಳನ್ನು ಕೊಟ್ಟಿದೀವಿ ಸರ್. ಹಸಿ ಕಸಕ್ಕೊಂದು ಒಣ ಕಸಕ್ಕೊಂದು ಸರ್. ಅದರಲ್ಲಿ ತಾವು ಅಂದ್ರೆ ಒಣ ಕಸ ಅಥವಾ ಹಸಿ ಕಸ ಅದರಲ್ಲಿ ಹಾಕಿಕೊಂಡು ನೀವು ಇಟ್ಕೊಂಡ್ರೆ ನಮ್ಮ ಬೆಳಗ್ಗೆ ನಮ್ಮ ಪೌರ ಕಾರ್ಮಿಕರು ಮನೆ ಮನೆಗೆ ಬರ್ತಾರೆ ಸರ್. ಬಂದ ತಕ್ಷಣ ಅವ್ರು ಕೊಟ್ರೆ ಅಂದ್ರೆ ಸರ್ ನಾವು ತಗೊಂಡು ಅದನ್ನ ನಮ್ದು ಸೈಟ್ ಇದೆ ಸರ್, ಸೈಟ್ ನಾವು ಅಲ್ಲಿ ಹಾಕ್ಬಿಡ್ತೀವಿ ಸರ್. ಅದನ್ನ ಅವೇರ್ನೆಸ್ ಕೂಡ ಮಾಡಿದೀವಿ ಸರ್. ಅವೇರ್ನೆಸ್ ಮಾಡಿದೀವಿ. ಅಂದ್ರೆ ಚರಂಡಿಯಲ್ಲಿ ಹಾಕ್ಬಾರ್ದಂತ ಕೂಡ ಹೇಳಿದೀವಿ ಸರ್. ತಮ್ಮ ಮನೆ ಮುಂದೆ ಸ್ವಚ್ಛ ಇಟ್ಕೊಂಡ್ರೆ ತಮ್ಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಸರ್. ಸರಿ ಸರ್. ಸರ್ ಅದೇ ರೀತಿ ಈಗ ಶಿಕ್ಷಣ ತಮ್ದು ಕೂಡ ಈಗ ಪಟ್ಟಣ ಪಂಚಾಯತಿ ಒಂದು ನಿರ್ಧಾರ ಬಂದಿರೋದು ಎರಡು ತಾಲೂಕು ಆಗಿರುವಂತದ್ದು. ಸರ್, ಇದು ಎರಡು ತಾಲೂಕಿನಲ್ಲಿ ಏನು ತಾವು ಪಟ್ಟಣ ಪಂಚಾಯತ್ ಒಂದು ಮುಖ್ಯಾಧಿಕಾರಿ ಇರೋದ್ರಿಂದ ಸರ್ ಈಗ ಶಿಕ್ಷಣಕ್ಕಾಗಿ ಸರ್ ಶಿಕ್ಷಣ ಸಲುವಾಗಿ ತಾವು ಎಷ್ಟು ಇಲ್ಲಿ ಮಹತ್ವವನ್ನು ಕೊಡ್ತಾ ಇದ್ದೀರಿ ಸರ್? ಶಿಕ್ಷಣಕ್ಕಾಗಿ ಅಂದ್ರೆ ಶಿಕ್ಷಣ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಸರ್ ಏನು ಬರಲ್ಲ ಸರ್ ಅನುದಾನ ಸರ್. ಎಸ್ ಸರ್. ಅವ್ರು ಏನಾದ್ರು ನಮ್ಗೆ ರಿಕ್ವೈರ್ಮೆಂಟ್ ಏನಾದ್ರು ಕೊಟ್ರೆ ಅದು ನಮ್ ಸಂಬಂಧಪಟ್ಟ ಆಗ್ತಿದೆ ಅಂದ್ರೆ ಮಾಡಿಸ್ಕೊಡ್ತೀವಿ ಸರ್ ನಾವು. ಎಸ್ ಸರ್. ಹಾನ್ ಸರ್. ಅಂದ್ರೆ ಸ್ಕೂಲ್ ಸಂಬಂಧಪಟ್ಟಂಗೆ ಏನಾದ್ರು ಇದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್. ಹಾನ್ ಸರ್. ಯಾವುದೇ ರೀತಿಯಿಂದ ಶಿಕ್ಷಣಕ್ಕಾಗಿ ತಾವು ಯಾವುದೇ ರೀತಿ ಅಂತ ಒಂದು ಶಾಲೆಗಳಿಂದ ತಮಗೆ ಯಾವುದೇ ಒಂದು ಮನವಿ ಕೂಡ ಬಂದಿಲ್ಲ. ಯಾವ್ದಾದ್ರು ನಾವು ರಿಕ್ವೈರ್ಮೆಂಟ್ ಏನಾದ್ರು ಪೇಮೆಂಟ್ ಬೇಕಾದ್ರೆ ಯಾವ ವಸ್ತುಗಳು ಬೇಕಾದ್ರೆ ತಾವು ಕೊಡುವಂತ ಪ್ರಯತ್ನ ತಾವು ಮಾಡ್ತೀವಿ ಸರ್. ಎಸ್ ಸರಿ ಸರ್. ಸರ್ ಅದೇ ರೀತಿಯಾಗಿ ಟೋಟಲ್ ಆಗಿ ತಾವು ಒಂದು 11 ತಿಂಗಳಾಯ್ತು ಈಗ ಪಟ್ಟಣ ಪಂಚಾಯತಿ ಮೇಲ್ದರ್ಜೆ ಹೊಂದಿದ ಮೇಲೆ. ಸರ್ ಈಗ ತಾವು ಇನ್ನೇ ಮುಂದೆ ಈಗ ತಮ್ಮ ಆಡಳಿತಾಧಿಕಾರಿ ಈಗ ತಹಶೀಲ್ದಾರ್ ಇರೋದ್ರಿಂದ ಈಗ ತಾವು ಜಂಟಿಯಾಗಿ ಸರ್ ಯಾವ ರೀತಿ ಡೆವಲಪ್ಮೆಂಟ್ ತಾವು ಇಲ್ಲಿ ತಮ್ಮ ಕೋಆರ್ಡಿನೇಷನ್ ತಾವು ಜಂಟಿಯಾಗಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀರಿ ಸರ್? ಸರ್ ನಾವ್ ಏನು ಮಾಡ್ಬೇಕಂತಂದ್ರು ಸರ್ ಆಡಳಿತಾಧಿಕಾರಿಗಳಿಂದ ಒಂದು ಸಭೆ ಮಾಡಿ ಮಾಡ್ತೀವಿ ಸರ್. ಮತ್ತೆ ಇನ್ನೊಂದು ಸರ್, ಇಲ್ಲಿ ಪಟ್ಟಣ ಪಂಚಾಯತ್ ಕೌನ್ಸಿಲ್ ಬಾಡಿ ಇಲ್ಲ ಸರ್. ಹೊಸದಾಗಿ ಅಪ್ಗ್ರೇಡ್ ಆಗಿರೋದು ಕೌನ್ಸಿಲ್ ಬಾಡಿ ಇಲ್ಲ. ಕೌನ್ಸಿಲ್ ಬಾಡಿ ಇಲ್ಲ ಸರ್ ನಮ್ಮಲ್ಲಿ ಇಲ್ಲಿ 15 ಹಣಕಾಸು ಅನುದಾನ ಕೊಡ್ತಾ ಇಲ್ಲ ಸರ್. ಅನುದಾನ ಇಲ್ಲಿ ಬರ್ತಾ ಇಲ್ಲ ಸರ್. ಹಿಂಗಾಗಿ ಸರ್ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ ಸರ್ ಆ ವಿಷಯದಲ್ಲಿ ಸರ್. ಅನುದಾನ ಇಲ್ಲದಕ್ಕಾಗಿ ಸರ್ ಇಲ್ಲಿ ಏನು ಮಾಡಿದ್ರು ನಾವು ಟ್ಯಾಕ್ಸ್ ಅಂದ್ರೆ ಏನು ತೆರಿಗೆ ಏನು ವಸೂಲಿ ಮನೆಗಳ ಪಟ್ಟಿ ಏನು ವಸೂಲಿ ಮಾಡ್ತೇವೆ ಅದ್ರ ಮೇಲೆ ಸರ್ ಡೆವಲಪ್ಮೆಂಟ್ ಸರ್. ಈ ವರ್ಷ ಸರ್ ಇನ್ನು ಬಜೆಟ್ ಮಾಡ್ಕೊಂಡು ಸರ್ ಆಡಳಿತಾಧಿಕಾರಿ ಜೊತೆ ಚರ್ಚೆ ಮಾಡ್ಕೊಂಡು ಅಭಿವೃದ್ಧಿ ವಿಷಯದಲ್ಲಿ ಸರ್ ನಾವು ಮಾಡ್ತೀವಿ ಸರ್. ಅದನ್ನ ಚರ್ಚೆ ಮಾಡ್ಕೊಂಡು ಸರ್. ಸರಿ ಸರ್. ಸರ್ ಅದೇ ರೀತಿ ಕೊನೆಯದಾಗಿ ಸರ್ ತಾವು ತಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸಾರ್ವಜನಿಕರಿಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸಾರ್ವಜನಿಕರಿಗೆ ಹೇಳೋದಂದ್ರೆ ಸರ್, ನೀರನ್ನ ಈಗ ಬೇಸಿಗೆ ಪ್ರಾರಂಭವಾಗಿದೆ ಸರ್, ನೀರನ್ನ ಮಿತಿಯಾಗಿ ಬಳಸಿ ಅಂತ ಹೇಳ್ತಾ ಇದೀವಿ ಸರ್. ಯಾಕಂದ್ರೆ ಸರ್ ಈ ಕುಡಿ ನೀರಿನ ಸಮಸ್ಯೆ ಆಗುತ್ತೆ ಸರ್ ಬೇಸಿಗೆಯಲ್ಲಿ. ನೀರನ್ನ ಮಿತಿಯಾಗಿ ಬಳಸಿ ಸರ್. ತಮ್ಮ ಮನೆಯ ಮುಂದೆ ಸರ್ ಸ್ವಚ್ಛತೆಯನ್ನು ಇಟ್ಕೊಳ್ಳಿ ಸರ್. ಸ್ವಚ್ಛತೆಯನ್ನ ಯಾಕಂತಂದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ತಾವು ಸ್ವಚ್ಛತೆ ಇಟ್ಕೊಂಡ್ರೆ ಒಳ್ಳೇದಾಗುತ್ತೆ ಸರ್. ಆಮೇಲೆ ನಮ್ಗೂ ಕೂಡ ಏನಾದ್ರು ಹಂಗ್ ಸಮಸ್ಯೆ ಇದ್ರೆ ಸಂಪರ್ಕ ಮಾಡಿ ಸರ್. ಸಾರ್ವಜನಿಕರ ಸಹಕರಿಸಬೇಕಂತ ನನ್ನಲ್ಲಿ ವಿನಂತಿ ಸರ್. ನಂದೊಂದು ವಿನಂತಿ ಸರ್. ಸರಿ ಸರ್. ಮುಂಬರುವಂತ ದಿನಮಾನಗಳಲ್ಲಿ ತಾವು ಇಲ್ಲಿ ಇರುವವರೆಗೂ ತಾವು ಡೆವಲಪ್ಮೆಂಟ್ ವಿಷಯಗಳಲ್ಲಿ ತಾವು ಈ ಯರಗಟ್ಟಿ ಪಟ್ಟಣವನ್ನ ಸರ್ ತಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಒಂದು ಕನಸನ್ನ ಕಟ್ಕೊಂಡು ತಾವು ಕೂತಿದ್ದೀರಿ ಸರ್? ಸರ್ ಈಗಾಗಲೇ ನಮ್ಗೆ ಯರಗಟ್ಟಿ ಪಟ್ಟಣಕ್ಕೆ ಸರ್ ಮಾನ್ಯ ಶಾಸಕರ ಅನುದಾನ ಅಂದ್ರೆ ಅಮೃತ ಯೋಜನೆಯಲ್ಲಿ ಸರ್ 2 ಕೋಟಿ ಅನುದಾನ ಬಂದಿದೆ ಸರ್. 2 ಕೋಟಿ ಅನುದಾನದಲ್ಲಿ 1,60,00,000 ಕೆರೆ ಅಭಿವೃದ್ಧಿಗಿದೆ ಸರ್. ಕೆರೆಯನ್ನು ಸರ್ ಒಂದು ಕನಸಿದೆ ಸರ್, ಈ ತರ ಮಾಡ್ಬೇಕಂತ ಹೇಳಿ ಸರ್. ಆ ಕೆರೆ ಅಭಿವೃದ್ಧಿ ಅದನ್ನು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಅದ್ರ ನಂತರ ಈಗ ಒಂದು ಪಾರ್ಕ್ ಇದೆ ಸರ್, ವಿಜಯನಗರ ಲೇಔಟ್ ನಲ್ಲಿ ಒಂದು ಪಾರ್ಕ್ ಇಟ್ಕೊಂಡಿದ್ದೀವಿ ಸರ್ 40 ಲಕ್ಷದಲ್ಲಿ ಸರ್. ಅದು ಕಾಮಗಾರಿ ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಸರ್. ಅದು ಅದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಸರ್. ಅದರ ನಂತರ ಸರ್ ಕುಡಿ ನೀರಿನ ಯೋಜನೆ ಸರ್ 24x7 ಸರ್. ಇಲ್ಲಿ ಕುಡಿ ನೀರಿಂದ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ. ಅದೇನಾದ್ರೂ ಆಯ್ತಂದ್ರೆ ಸರ್ ಇಲ್ಲಿ ದಿನಾಲು ನೀರು ಹೋಗುತ್ತೆ ಸರ್, ಜನರಿಗೆ ತುಂಬಾ ಅನುಕೂಲ ಆಗುತ್ತೆ ಸರ್. ಕುಡಿ ನೀರಿಂದ ದೊಡ್ಡ ಸಮಸ್ಯೆ ಇರೋದು ಸರ್ ಇಲ್ಲಿ. ಅದು ಆಯ್ತಂತಂದ್ರೆ ಸರ್ ನೀರಿಂದ ಒಂದು ಆಲ್ಮೋಸ್ಟ್ ಸರ್ ಸಮಸ್ಯೆ ಮುಕ್ತಾಯ ಆಗುತ್ತೆ ಅಂತ ಸರ್ ನಾನು ಅನ್ಕೊಂಡಿದ್ದೇನೆ ಸರ್. ಅದ್ರ ನಂತರ ಸರ್ ನಾನು ಪಟ್ಟಣಕ್ಕೆ ಸರ್ ಸ್ವಚ್ಛವಾಗಿ ಸುಂದರವಾಗಿ ನಿರ್ಮಾಣ ಮಾಡ್ಬೇಕಂತ ಸರ್
ಅದೊಂದು ಅನ್ಕೊಂಡಿದ್ದೀನಿ ಸರ್. ಒಂದು ಗುರಿ ಇಟ್ಕೊಂಡಿದ್ದೀವಿ. ಗುರಿ ಇಟ್ಕೊಂಡಿದ್ದೀನಿ ತಮ್ಮ ಮೊದಲ ಮೂಲ ಅಜೆಂಡಾ ಕುಡಿಯುವ ನೀರು. Yes, sir. ಕುಡಿಯುವ ನೀರಿಗೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವ ಹಾಗೆ ಒಂದು ತಾವು ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒಂದು ಉದ್ದೇಶ ಅಂತ Yes, ಹೌದು ಸರ್, ಇಟ್ಕೊಂಡಿದ್ದೀನಿ ಸರ್. ಸರಿ ಸರ್, ತಮ್ಮ ಉದ್ದೇಶ ಈಡೇರಲಿ ಅಂತ ಮುಂಬರುವಂತ ದಿನಗಳಲ್ಲಿ ಎಲ್ಲಾ ಸಾರ್ವಜನಿಕ ತಮಗೆ ಒಂದು ಸಹಾಯ ಸಹಕಾರನ ಮಾಡಲಿ ಅಂತ ಹೇಳ್ತಾ ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ತೆ ಸರ್.